ಕೆಲಸ ಮುಗಿಸ್ಕೊಳಕ್ ಬಂದ್ರೆ ಇಲ್ಲೊಂದು ಕೆಲಸ ಕ್ರಿಯೇಟ್ ಮಾಡ್ಕೋತಾ ಇದೀವಿ ನಾವು. ಇದೆ ನಿಮ್ದು. ಅಯ್ಯಪ್ಪ ದೇವ್ರೆ. ವಾಟ್ಸಪ್ ಫಾರ್ಮ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಗುಡ್ ಮಾರ್ನಿಂಗ್. ವಿಡಿಯೋ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮ ಏನು ಮಾಡ್ತವ್ರೆ, ಅಮ್ಮ ಇಲ್ಲಿ ನೋಡಿ, ನಮ್ಮಮ್ಮ ಏನೋ ಮಾಡ್ತವ್ರೆ, ಕಾಫಿ ಏನೋ ಮಾಡ್ತವ್ರೆ, ಕಾಫಿ ಮಾಡ್ತವ್ರೆ. ಟಿಫನ್ ಮಾಡ್ತಾ ಇದ್ದೀನಿ. ಮನೇಲಿ ಟಿಫನ್ ಮಾಡಿರಲಿಲ್ಲ, ಸಂಡೇ ಅಲ್ವಾ. ಇಡ್ಲಿ ತಗೊಂಡಿದ್ದೀನಿ, ಚಾರ್ಜ್ ಆಗ್ತಾ ಇದ್ದೀನಿ. ಗೈಸ್ ಇಲ್ಲಿರೋ 3 ಜನ ಹೆಂಗೆ ಗೊತ್ತಾ, ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ 3 ಪೋಲಿ ಹಾಕ್ಸ್ಬೇಕಂದ್ರೆ ಯಾರು 2 ಹಾಕ್ಸ್ಬಿಟ್ಟವ್ರೆ. ಯಾಕೆ ಬ್ರೋ 2 ಹಾಕ್ಸ್ಕೊಬೋದಿದೆ? ಅಲ್ಲ, 1, 2 ಹಾಕ್ತಿರ್ತಾರೆ. ಇಲ್ಲ ಅಂದ್ರೆ ಏನ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ 3 ಡ್ರಾಪ್ ಹಾಕ್ಬೇಕು, ಒಂದೊಂದು ಹಾಕ್ಬೇಕಾರೆ ಜಾಸ್ತಿ ಉಯ್ದ್ಬಿಟ್ಟವ್ರೆ. ಅದಕ್ಕೆ ಜಾಸ್ತಿ. ಇವ್ರಿಗೆ ಮಾತೇ ಬರಲ್ಲ. ಇವ್ನು ಮಾತಾಡಕ್ ಸ್ಟಾರ್ಟ್ ಮಾಡೋರು, ಇವನು ಮಾತು ನಿಲ್ಸಲ್ಲ. ಇವ್ರಿಬ್ರು ಏನಾದ್ರು ಸ್ಕ್ಯಾನ್ ಮಾಡೋದು ಮೆಸೇಜ್ ಮಾಡೋದ್ರೆ ಇಲ್ಲೇ ಶೋ ಮಾಡ್ಬಿಡ್ತೀನಿ ಫುಲ್ಲು. ಅವತ್ತು ಬ್ಲರ್ ಮಾಡಿದ್ದೆ, ಫುಲ್ ವೈರಲ್ ಮಾಡ್ಬಿಡ್ತೀನಿ. ಆಮೇಲೆ ಮಾತೇ ಬರಲ್ಲ. 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಯಾರು ಬೇಕಾದ್ರೆ ನಾಳೆನೆ ವೈರಲ್ ಆಗ್ಬಿಡ್ತೀರ ಅಷ್ಟೇ ಎಲ್ಲಾರು. ಇದ್ರ ಜೊತೆ ಮೆಸೇಜ್ ಮಾಡೋದು ರಿವೀಲ್ ಮಾಡ್ಬಿಡ್ತೀನಿ ಅಂತ ಸೈಡ್ ಗೊತ್ತಾರೆ. ಗಾಡಿಗೆ 27ನೇ ತಾರೀಕು ABS ಹಾಕ್ಸ್ತಾ ಇದೀನಿ ಗೈಸ್, ಆಕ್ಟಿವ್ ಆಗಿ. ನೋಡಿ ಗೈಸ್, ಇಲ್ಲೇ ಈಚೆ ಕಡೆನೇ ಐತಿ, ಕಾಣಿಸ್ತಾ ಇಲ್ಲ. ಆಮೇಲೆ ತೋರಿಸ್ತೀನಿ ಇರಪ್ಪ, ತೋರ್ಸ್ಕೊಂಡ್ಬಿಡ್ತೀನಿ. ಎಲ್ಲಿ ಎಂಟಾರ್ಕು ನೋಡಿ ಗೈಸ್, ಇದೆ ಎಂಟಾರ್ಕು ಸೇಲ್ಗೈತೆ. ಇದೇ ABS ನನ್ನ ಗಾಡಿಗೆ ಬರ್ತೈತೆ. ಆದ್ರೂ ABS ಬರುತ್ತಲ್ಲ ನನ್ನ ಗಾಡಿಗೆ ಖುಷಿ ಆಯ್ತೈತೆ. ಜೋಡಿಸ್ಕೊಡು ಅಂತ ಹೇಳಿದ್ರೆ ಎಲ್ಲೆಲ್ಲ ಈಗ ಕೊಟ್ಬಿಟ್ಟವನೆ. ಒಂದ್ ಎಗ್ನಳ್ಳಿಲಿ ಇದ್ರೆ ಇನ್ನೊಂದು ಮೆಟ್ರೋ ಕ್ವಾರ್ಟರ್ಸ್. ಒಂದ್ ಸ್ವಲ್ಪ ಫ್ಲಾಶ್ ಹಾಕಿದ್ರು ಅವ್ರು ಮೋಸ್ಟ್ಲಿ ಅಲ್ಲೇ ಕರ್ದಿರ್ತಾರೆ, ಮನೆ ಅಲ್ಲಿ ಇರುತ್ತೆ ಶಿಷ್ಯ. ನೆನ್ನೆ ಫುಲ್ಲು ಒಡ್ಡಾಡ್ಕ ಬಂದ್ಬಿಟ್ಟವ್ರೆ. ಓಡಾಡ್ಬಿಟ್ಟಿದೀನಿ. ಗೈಸ್ ನೆನ್ನೆ ಯಾರೋ ಇವ್ರಿಗೆ ಹೊಡಿಯಕ್ ಬಂದ್ಬಿಟ್ಟಿದ್ರು ಗೈಸ್ ಆಫೀಸ್ಗೆನೆ. ಹೂನಪ್ಪ, ಏನ್ ಗೊತ್ತಾ, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಟೈಮು ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಮನೇಲೆಲ್ಲ ಬಿಗ್ ಬಾಸ್ ಫಿನಾಲೆ ನೋಡ್ತಾ ಇದ್ದಾರೆ. ನಮ್ಮಮ್ಮ ಬಿಗ್ ಬಾಸ್ ಫಿನಾಲೆ ನೋಡ್ತವ್ರೆ. ಇವಾಗ ನಾನು ನಮ್ಮ ಅಮ್ಮಗೆ ಗೈಸ್ ಅಪ್ಸ್ ಡೌನ್ಸ್ ಆಡ್ತಾ ಇದ್ದೀವಿ. ಅಪ್ಸ್ ಡೌನ್ಸ್ ಆಡ್ತಾ ಇದ್ದೀವಿ. ಹಂಗಾದ್ರೂ ಹೊಡಿಯೋಕೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಏನೋ ಅಪ್ಸ್ ಡೌನ್ಸ್ ಆಡ್ತಾ ಇದೀವಿ ಗೈಸ್. ಫಸ್ಟ್ ಇವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡೋಣ ಗೈಸ್. ಇವ್ರಿಗೆ ಫಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಅಪ್ಸ್ ಅಂದ್ರೆ ಏನು, ಡೌನ್ಸ್ ಅಂದ್ರೆ ಏನು, ಯಾವ ಥರ ಆಟ ಆಡೋದು, ಹೆಂಗ್ ಹೊಡಿಯೋದು, ಹೆಂಗ್ ಚಚ್ಚೋದು ಎಲ್ಲ ಹೇಳ್ಕೊಡ್ತೀನಿ. ನಮ್ಮ ಸ್ಕೂಲ್ ಬಂದ್ಬಿಟ್ಟೈತೆ. ಸ್ಕೂಲ್ ಬಂದ್ಬಿಟ್ಟೈತೆ ಗೈಸ್. ಇದೆ ಸೀರಿಯಲ್ಗೆ ನಮ್ಮ ಹೆಡ್ ಸರ್ ಎಲ್ಲ ತೋರಿಸಿದ್ರು. ಬಿಗ್ ಬಾಸ್ ಸ್ಟಾರ್ಟ್ ಆಗೋಯ್ತು. ಅಮ್ಮ ನೋಡಮ್ಮ, ಅಪ್ಸ್ ಅಂದರೆ ಇದು. ಓ ಸರಿ ಆಯಿತು ಗೈಸ್, ಅಡ್ವರ್ಟೈಸ್ಮೆಂಟ್ ಆಗ್ಬಿಡ್ಲಿ ರೀ, ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡೋಣ ಆಯಿತಾ. ಓಕೆನಾ? ಅಡ್ವರ್ಟೈಸ್ ಬಂತು ನೋಡಿ. ನಿಂತ್ಕೊಂಡಾಗ ಅಪ್ಸ್ ಅಂತ ಹೇಳಬೇಕು, ಕುತ್ಕೊಂಡಾಗ ಡೌನ್ಸ್ ಅಂತ ಹಿಂಗೆ ಹೇಳಬೇಕು. ನಿಮಗೆ ಅಪ್ಸ್ ಡೌನ್ಸ್ ಹೇಳಕ್ಕೆ ಬರಲಿಲ್ಲ ಅಂದರೆ ಸುಮ್ಮನೆ ಹಿಂಗನ್ನಿ. ನಿಂತ್ಕೊಂಡಾಗ, ಕುತ್ಕೊಂಡಾಗ ಹಿಂಗನ್ನಿ. ಶುರು ಮಾಡೋಣ. ಸೋತವರು ನಿಮ್ಮ ಲೆಕ್ಕಾಚಾರಕ್ಕೆ ಬರ್ತೀನಿ. ಸೋತವರು ಒಂದೊಂದು ಊಟ, ಸರಿನಾ? ಸೋತವರು ಒಂದೊಂದು ಊಟ. ಇವಾಗಿಂದ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಅಂತ ಇದ್ದಂಗೆ ಸ್ಟಾರ್ಟು. ನಾವು ನಿಂತಿರೋರು ಏನು ಹೇಳಬೇಕು ಅದೇ ಹೇಳಬೇಕು, ಕೂತಿರೋರು ಏನು ಹೇಳಬೇಕು ಅದೇ ಹೇಳಬೇಕು. ಸ್ಟಾರ್ಟ್ ಮಾಡೋಣ. ರೆಡಿ? 3, 2, 1 ಅಪ್ಸು ಡೌನ್ಸ್. ಅದು ನನಗೆ 1 ಪಾಯಿಂಟು. ಮತ್ತೆ ನೋಡು, ಅಪ್ಸ ಡೌನ್ಸ ನಿಂದು. ಏನು ಹೇಳಿದೆ? ಹಂಗಾರೆ ಆರಾಮಾಗಿ ಸೋಲ್ಸ್ಬೋದಲ್ವ ನಿನ್ನ? ಕುತ್ಕೊಂಡಾಗ ಹಿಂಗನ್ಬೇಕು, ನಿಂತ್ಕೊಂಡಾಗ ಹಿಂಗನ್ಬೇಕು, ಸರಿನಾ? ಈಗ ಹೇಳು. ರೆಡಿ? 3, 2, 1 ಅಪ್ಸು.
ಬರ್ತೀನಿ ನೋಡ್ತೀನಿ ಫುಲ್ಲು ರೋಸಿಸ್ಬಿಡ್ತೀನಿ ಗೈಸ್. ನಮ್ಮಮ್ಮ ನನಗೆ ಹೊಡಿತಾ ಇದ್ದಿದ್ದಲ್ಲ, ಇವಾಗ ನಮ್ಮ ಅಮ್ಮನಿಗೆ ಹಾಕಿ ನಾನು ಹೊಡಿತೀನಿ. ನೀನು ನನಗೆ ಹೊಡಿತಾ ನೀನು ಹೊಡಿತಾ ಇದ್ದಿದ್ದಲ್ಲ, ನಾನು ಹೊಡಿತೀನಿ. ಹಿಂಗೆ ಹೊಡಿತೀನಿ. ಓಕೆನಾ? ನೋಡೋಣ. ಬರ್ತೀನಿ ರೈಟ್. ನೋಡಿ ಕುತ್ಕೊತಾ ಇದ್ದೀನಿ. ಡೌಟ್ಸ್ ನೀನ್ ಯಾಕೆ ಹಿಂಗಂತ ನನಗೆ ಡೌನ್ಸು. ಅಪ್ಸು ಗೈಸ್, ಇವಾಗ ನನ್ನ ಫ್ರೆಂಡ್ ಒಬ್ರು ಮೀಟ್ ಮಾಡಬೇಕಿತ್ತು. ಲೊಕೇಶನಿಗೆ ಬಂದಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಬರೋಣ ಗೈಸ್, ಮತ್ತೆ ಗೇಮ್ನ ಕಂಟಿನ್ಯೂ ಮಾಡೋಣ. ಲೊಕೇಶನಿಗೆ ಬಂದಿದ್ದೀವಿ. ಇವಾಗ ಟೆಸ್ಟ್ ಮಾಡಬೇಕು ಗೈಸ್. ಹಾಯ್ ಬ್ರೋ. ಆರಾಮ? ಹೆಂಗೆ ನಡೀತೈತೆ ಕೆಲಸ, ಮನೆ? ಹಾಂ, ಹಂಗೆ ಗೈಸ್. ಇವಾಗ ನಮ್ಮದು OTG ಒಂದು ಚೆಕ್ ಮಾಡ್ಸೋಕ್ಕೆ ಅಂತ ಬಂದಿದ್ದು. ಚೆಕ್ ಮಾಡಿಬಿಟ್ಟು ಇವಾಗ ಏನು ಪ್ರಾಬ್ಲಮ್ ಐತೆ, ಏನು ಇಶ್ಯೂ ಇದೆ ಅಂತ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಫಸ್ಟ್ ಅದನ್ನು ಮಾಡೋಣ ಅಂತ ಸ್ಟೇಷನಿಗೆ ಬಂದು ಅವ್ರ ಮನೆ ಹತ್ರ ಬಂದಿದ್ದೀವಿ. ಐಟಮ್ ತಗೊಬರಕ್ಕೆ ಹೋಗಿದ್ದಾರೆ. ಈ ಥರ ಇದೆಯಾ? ಕೆಲಸ ಮುಗಿಸ್ಕೊಳಕ್ಕೆ ಬಂದರೆ ಇಲ್ಲೊಂದು ಕೆಲಸ ಕ್ರಿಯೇಟ್ ಮಾಡ್ಕೋತಾ ಇದೀವಿ ನಾವು. ಇವ್ರ ಮೈಕು, ನನ್ನ ಮೈಕು ಎಲ್ಲ ಬಿಕ್ಸ್ ಆಗ್ಬಿಡೈತೆ. ಹೋಗ್ರಿ ಬ್ರೋ, ನಿಮ್ಗೆ ಯಾವಾಗಲೂ ಕೊಟ್ಟಿದ್ದೀನಿ, ನೀವು ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದೀರಾ ಮಿಸ್ ಆಗಿ. ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ ಬಂದ್ರೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತೈತೆ. ಯಾಕೆ ನನಗೆ ಹಿಂಗಾಯ್ತದೆ ಅಂತ ಗೊತ್ತಿಲ್ಲ. ಫಾರ್ ಯು ಜಸ್ಟ್ ಕ್ರಿಯೇಟಿಂಗ್ ಎ ನ್ಯೂ ಪ್ರಾಬ್ಲಮ್. ಹಾಯ್ ಹೌ ಆರ್ ಯು? ಜಸ್ಟ್ ಕ್ರಿಯೇಟಿಂಗ್ ಎ ನ್ಯೂ ಪ್ರಾಬ್ಲಮ್. ಇದಲ್ಲ ಅನ್ಸುತ್ತೆ ಅಲ್ಲ? ಹಲೋ. ನಾಳೆ ನಿಮ್ಮ ಮನೇಲಿ ಪಕ್ಕ ಅಲೆಗಿಡ ಪಲಾವ್. ಬಂತು ಒಂದು ಗೈಸ್. ಇವರು ಡಿಜಿಟೆಕ್ ಅವ್ರದ್ದು ಹೆಂಗೆ ಗೊತ್ತಾ? ಡಿಜಿಟೆಕ್ ಪ್ರಾಡಕ್ಟ್ ಏನಿದೆಯೋ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಎಲ್ಲ ಏನು ಟ್ರಾನ್ಸ್ಮಿಟರ್, ಸೇಮ್ ಸೆನ್ಸರು ಎಲ್ಲದು. ನಂದು ಅವ್ರದ್ದು ಕನೆಕ್ಟ್ ಆಯ್ತಿದ್ದು, ಅವ್ರದ್ದು ನಂದು ಕನೆಕ್ಟ್ ಆಯ್ತಿದ್ದು. ಇವಾಗ ಗಾಡಿ ಈಗ ಬಂದೆ ಅವ್ರ ಹತ್ರ. ಸುಮ್ಮನೆ ಕನ್ಫ್ಯೂಷನ್ ಬೇಡ, ಸುಮ್ಮನೆ ನೋಡಿ. ಇವಾಗ ಅವಾಗಲೇ ಇಟ್ಕೊಂಡಾಗ ಅವಾಗ ಕನೆಕ್ಟ್ ಆಗೋದು, ಆಮೇಲೆ ಮತ್ತೆ ಆಫ್ ಆಗೋದು. ಈಗ ಎರಡೂ ಇಲ್ಲಪ್ಪ, ಎರಡೂ ಇಕ್ಕಿದ್ದೀನಿ. ಅವ್ರದ್ದು ಒಳಗಡೆ ಬಂದರು, ನಂದು ಇವಾಗ ಕನೆಕ್ಟ್ ಆಯ್ತದೆ ನೋಡಿ. ಎರಡು ಪಟಾರ ಅಂತ ಕನೆಕ್ಟ್, ಎರಡು ಕನೆಕ್ಟ್ ಆಯ್ತು. ಏನಪ್ಪ ಡಿಜಿಟೆಕ್ ಅವ್ರು ಸ್ವಲ್ಪ ತಲೆ ಕೆಡ್ತೈತಪ್ಪ. ಇನ್ನೂ ಅಪ್ಡೇಟ್ ಮಾಡಬೇಕು. ಹ್ಞೂ ಆಂಟಿ, ಸರಿ ಹೋಯ್ತು. ನಾಳೆ ಆಲೂಗೆಡ್ಡೆ ಪಲಾವ್ ನಿಮ್ಮ ಮನೇಲಿ ಮಾಡಿ. ಹಾಂ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ನೋಡಿ ಗೈಸ್, ಕನ್ಫ್ಯೂಸ್ ಮಾಡ್ಬಿಟ್ಟಲ್ಲ, ನಮ್ಮ ಮೇಲೆ ಹೇಳ್ತಾರೆ. ಇಲ್ಲ, ನಾನು ಹೋಲಿ ಲೈನ್ ಚೇಂಜ್ ಮಾಡ್ತಿದ್ದೆ, ಬಿಟ್ಬಿಟ್ಟು ಹೋಲಿ ಲೈನ್ ತಗೋತೀನಿ, ತಲೆನೋವು ಇರಲ್ಲ. ನೀವೆಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಕೆಲಸ ಎಲ್ಲ ಆರಾಮಾಗಿ ನಡೀತಾ ಇದೆಯಾ ಗೈಸ್? ನಮ್ಮ ಕೆಲಸ ನೋಡ್ತಾನೆ ಇದ್ದೀರಾ ಡೈಲಿ ವ್ಲಾಗಲ್ಲಿ ಯಾವ್ಯಾವ ಥರ ನಡೀತಾ ಇದೆ ಅಂತ. ಮತ್ತು ಎಲ್ಲ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ, ಚೆನ್ನಾಗಿರಿ ಗೈಸ್. ಒಂದು ಕ್ವಶನ್ ಕೇಳ್ತೀನಿ. ಎಕ್ಸ್ಪೆನ್ಸ್ ಅನ್ನೋದು ಈಗ ನಾನು ಏನೋ ಎಸ್ಪೆಷಲಿ ನಾನು ಇವಾಗ ಏನೋ ಅನುಭವ ಮಾಡ್ತಾ ಇರೋದ್ರ ಬಗ್ಗೆ ಈ ಕ್ವಶನ್ ಕೇಳ್ತೀನಿ. ಎಕ್ಸ್ಪೆನ್ಸ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ತೀವೋ ಅಥವಾ ಅದೇ ಕ್ರಿಯೇಟ್ ಆಗುತ್ತಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಎಕ್ಸ್ಪೆನ್ಸ್ ಅನ್ನೋದು, ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಏನಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಎಕ್ಸ್ಪೆನ್ಸ್ ಅಂತ ಅಂದರೆ ನಾವೇ ಮಾಡ್ಕೊಳ್ಳೋದು ಗೈಸ್. ಯಾಕೆ ಗೊತ್ತಾ? ಒಂದು ಐಟಮ್ ಅವೈಲಬಿಲಿಟಿ ಇಲ್ಲ ಅಂತಂದರೆ ಅದನ್ನು ನಾವು ಚೆಕ್ ಮಾಡಿ ತೊಗೋಬೇಕು. ಏನೋ ಬ್ರ್ಯಾಂಡ್ ಚೆನ್ನಾಗೈತೆ ಅಂತನೋ ಅಥವಾ ಇನ್ನೊಂದು ಮತ್ತೊಂದು ಅಂತ ಅಂದ್ಕೊಂಡು ನಾವು ತಗೊಳಕ್ಕೆ ಹೋದರೆ, ಇವಾಗ ನಾನೇನು ಐಟಮ್ಗೋಸ್ಕರ ಫುಲ್ಲು ಸರ್ಚ್ ಮಾಡ್ತಾ ಇದ್ದೀನೋ ಅದು ನನ್ನ ಲೆಕ್ಕದಲ್ಲಿ ಒಂದು ಸಿಕ್ಬಿಟ್ರೆ ಸಾಕಪ್ಪ ಅಂತ. ಅಂದರೆ ಏನೋ ಒಂದು, ಅಂದರೆ ಅದೊಂದು ಚಿಕ್ಕ ವಸ್ತು ಸಿಕ್ಬಿಟ್ರೆ ಸಾಕಪ್ಪ ಅಂತ ಲೆಕ್ಕಾಚಾರದಲ್ಲಿ ಇದ್ದೀನಿ ನಾನು ಇವಾಗ. ಸರಿನಾ? ಅಪ್ಸು ಗಿಲ್ಲಿನಾ? ಓಕೆ.
ಅಪ್ಸು ಏಯ್ ಹೋಗಲೇ